ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧ ಮೊದಲನೇ ಟೆಸ್ಟ್ನ ಆಡಲಿದೆ ಅಂತ ಹೇಳಬೇಕು. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆಡಲಿದೆ ಅಂತ ಹೇಳಬೇಕು. ಇದು ಭಾರತ ತಂಡಕ್ಕೆ ಮಾಡು ಇಲ್ಲವೇ ಮಡಿ ಸೀರೀಸ್ ಆಗುತ್ತೆ ಅಂತ ಹೇಳಬೇಕು. ಈಗ 5 ಸೀರೀಸ್ ಇರೋದ್ರಿಂದ ಆಸ್ಟ್ರೇಲಿಯಾ ವಿರುದ್ಧ, ಅದು ಕೂಡ ಆಸ್ಟ್ರೇಲಿಯಾದಲ್ಲಿ ಅಂತ ಹೇಳಬೇಕು. ಇದು ಮಾಡು ಇಲ್ಲವೇ ಮಡಿ ಪಂದ್ಯ ಆಗುತ್ತೆ ಅಂತ ಹೇಳಬೇಕು. ಯಾಕಂತಾರೆ ನ್ಯೂಜಿಲೆಂಡ್ ವಿರುದ್ಧ ನಮ್ಮದೇ ನೆಲದಲ್ಲಿ 3ಕ್ಕೆ 3 ವಾಶೌಟ್ ಆದ ನಂತರ ನಾನು ಸೋತ ನಂತರ ಈಗ ಫೈನಲ್ಗೆ ಹೋಗಬೇಕು, ಸೆಮಿಫೈನಲ್ಗೆ ಅಂದರೆ ಫೈನಲ್ಗೆ ಹೋಗಬೇಕು, ಟೆಸ್ಟ್ಲಿ ಫೈನಲ್ಗೆ ಹೋಗಬೇಕು ಅಂತಾರೆ. ಆಸ್ಟ್ರೇಲಿಯಾ ವಿರುದ್ಧ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಗೆಲ್ಲಲೇಬೇಕು ನಮ್ಮ ಭಾರತ ತಂಡ ಅಂತ ಹೇಳಬೇಕು. ಇದಕ್ಕೆ ಪ್ಲೇಯಿಂಗ್ ಲೆವೆನ್ ಯಾರು ನಮ್ಮ ಭಾರತ ತಂಡ ಮತ್ತು ಯಾವ್ಯಾವ ಟೀಮ್ ಇರುತ್ತೆ ಮತ್ತು ಪಿಚ್ ರಿಪೋರ್ಟ್ ಆಗಿರುತ್ತದೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. ಈ ಪಿಚ್ ರಿಪೋರ್ಟ್ ಬದಲ ಪ್ರಕಾರ ಇಲ್ಲಿ ಮೊದಲು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಬೇಕು. ಚೇಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಈ ಪಿಚ್ಚಲ್ಲಿ ಅಂತ ಅಪ್ಡೇಟ್ ಇದೆ ಅಂತ ಹೇಳಬೇಕು ಗುರು. ಮತ್ತು ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತಪ್ಪ ಅನ್ನೋದಾಯಿತು ಅಂತ ಅಂದರೆ, ಮೊದಲನೇ ಪಂದ್ಯಕ್ಕೆ ಗೊತ್ತಿರ್ಬೋದು ರೋಹಿತ್ ಶರ್ಮಾ ಅವರು ಇರೋದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಬುಮ್ರಾ ಅವರ ಕ್ಯಾಪ್ಟನ್ಸಿ ಮಾಡ್ತಾರೆ ಅಂತ ಹೇಳಬೇಕು. ಇವರ ಕ್ಯಾಪ್ಟನ್ಸಿಲಿ KL ರಾಹುಲ್ ಅವರು ವಾಪಸ್ ಬರ್ತಾರೆ ತಂಡದೊಳಗೆ ಅಂತ ಹೇಳಬೇಕು. ಮತ್ತು ಇನ್ನೊಬ್ಬ ಆಗಿ ಪ್ರಸಿದ್ಧ ಕೃಷ್ಣ ಅವರು ಕೂಡ ಹೊರಗೆ ಬರ್ತಾರೆ ಅಂತ ಹೇಳಬೇಕು, ಒಳಗೆ ಆಡ್ತಾರೆ ಅಂತ ಹೇಳಬೇಕು. ಯಾಕಂದರೆ ಪ್ರಸಿದ್ಧ ಕೃಷ್ಣ ಅವರು ಹೈಟ್ ಇರೋ ಕಾರಣಕ್ಕೆ ಬೌನ್ಸ್ ಸಿಗುತ್ತೆ ಅವರಿಗೆ, ಆಗ ಪಿಚ್ಚಲ್ಲಿ ತುಂಬಾ ಎಲ್ಪ್ ಇರುತ್ತೆ ಅಂತ ಹೇಳಬೇಕು. ಬೌಲಿಂಗಲ್ಲಿ ಪಿಚ್ ರಿಪೋರ್ಟ್ ಪ್ರಕಾರ ಬೌಲಿಂಗಲ್ಲಿ ಬೌನ್ಸ್ ಹಿಡಿದಾಗ ಬ್ಯಾಟ್ಸ್ಮನ್ಗಳು ತುಂಬಾ ಸ್ಟ್ರಗಲ್ ಪಡ್ತಾರೆ ಅಂತ ಹೇಳಬೇಕು. ಪ್ರಸಿದ್ಧ ಕೃಷ್ಣ ಅವರು ಆಯ್ಕೊಂಡು ಸ್ಕ್ವಾಡ್, ಅದೇ ಕಾರಣಕ್ಕಾಗಿ ಇವರು ಹೈಟ್ರಿಂದ ಬೌನ್ಸ್ ಸಿಗುತ್ತೆ ಅವರಿಗೆ, ವಿಕೆಟ್ ಕೀಳೋ ಸಾಮರ್ಥ್ಯ ಇದೆ ಅಂದ್ಬಿಟ್ಟು ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರ ಆಯ್ಕೊಂಡಿದ್ದಾರೆ ಟೆಸ್ಟ್ ಸ್ಕ್ವಾಡ್ಗೆ. ಇವಾಗ ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಅಂತ ಹೇಳ್ತೀನಿ ಗುರು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಳಿಸಿ ಕಮೆಂಟ್ ಮಾಡಿ. ಭಾರತ ಮತ್ತು ಆಸ್ಟ್ರೇಲಿಯಾ ತಂಡದಲ್ಲಿ ಯಾವ ತಂಡ ಗೆಲ್ಲುತ್ತೆ ಅಂತ ಕಮೆಂಟ್ ಮಾಡಿ ನೋಡೋಣ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬಾಯ್ ಬಾಯ್, ನಮಸ್ಕಾರ. ಜೈ ಭಾರತ್ ಮಾತಾ ಕಿ ಜೈ. ಈ ಸಲ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಹೊಡಿತೀವಿ, ಟೆಸ್ಟ್ ಫೈನಲ್ಗೆ ಹೋಗ್ತೀವಿ ಅಂತ ಹೇಳ್ತೀವಿ. ನೀವೇ ಥರ ಕಮೆಂಟ್ ಮಾಡಿ. ಸಿ ಯು ಸೂನ್. ಟಾಟಾ ಬಾಯ್ ಬಾಯ್.